ಸರ್, ನನ್ನ ಹೆಸರು ಚರಪ್ಪ ಎಸ್, ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ. ಸರ್, ಇವತ್ತು ಹೋರಾಟ ಹಮ್ಮಿಕೊಂಡಿರ್ತಕ್ಕಂಥದ್ದು ನಮ್ಮ ದೈಹಿಕ ಶಿಕ್ಷಣಕ್ಕೆ ಪ್ರಮುಖ ಬೇಡಿಕೆ ವಿಚಾರವಾಗಿ. ಮೊದಲನೇದಾಗಿ ಪ್ರೊಫೆಸರ್ ಎಲ್ ಆರ್ ಮಾತನ ವರದಿಯನ್ನು ಸರ್ಕಾರ ನೇಮಕ ಮಾಡಿ ಆ ವರದಿ ಕೊಟ್ಟಿರ್ತಕ್ಕಂಥ ವರದಿಯನ್ನ ಪರಿಶೀಲನೆ ಆದ ನಂತರ ಸರ್ಕಾರ ಅಂಗೀಕರಿಸಿ ಕ್ಯಾಬಿನೆಟ್ ಅನುಮೋದನೆ ಮಾಡಿ ಗೆಜೆಟ್ ನೋಟಿಫಿಕೇಶನ್ ಆದ್ರೂ ಸಹ ಅದರಲ್ಲಿರ್ತಕ್ಕಂಥ 12 ಅಂಶಗಳನ್ನು ಸರ್ಕಾರ ಅನುಷ್ಠಾನ ಮಾಡಿ ಬಹುಮುಖ್ಯವಾಗಿರ್ತಕ್ಕಂಥ 13ನೇ ಅಂಶ ಏನಿದೆ, ದೈಹಿಕ ಶಿಕ್ಷಣ ಶಿಕ್ಷಕರನ್ನ ಸಹ ಶಿಕ್ಷಕರೆಂದು ಪರಿಗಣಿಸಿ ಸಹ ಶಿಕ್ಷಕರು ಸಿಗ್ತಕ್ಕಂಥ ಮುಖ್ಯ ಶಿಕ್ಷಕರ ಮುಂಬಡ್ತಿ ಸೇರಿದಂತೆ ಸೌಲಭ್ಯಗಳನ್ನು ನೀಡಬೇಕಂತಕ್ಕಂಥ ಒಂದು 13ನೇ ಅಂಶ ಇದೆ. ಅದನ್ನ ಸಹ ಶಿಕ್ಷಕರೆಂದು ಪರಿಗಣಿಸಿದಿಲ್ಲ ಯಾಕೆ, ಆದ್ರೆ ಮುಂಬಡ್ತಿಯಾಗಿ ಯಾವುದೇ ಭರ್ತಿಗೆ ನೀಡಿದೆ ವಿಳಂಬ ಆಗ್ತದೆ. ಆ ನಿಟ್ಟಿನಲ್ಲಿ ಬರ ಸಮಿತಿ ರಚನೆ ಆಯಿತು. ಬರ ಸಮಿತಿಯಲ್ಲಿ 2018 ಅನುಮೋದನೆ ಮಾಡಲೇಬೇಕು ಅನ್ಕೊಳ್ತದೆ. ಪ್ರತಿ ವರ್ಷ ವಿಧಾನ ಪರಿಷತ್ನಲ್ಲಿ ನಮ್ಮ ವಿಷಯವಾಗಿ ಪ್ರತ್ಯಾಭೇದ ಮರೆತು ಎಲ್ಲಾ ಶಾಸಕರು ಚರ್ಚೆ ಮಾಡ್ತಾರೆ. ಇಲಾಖೆಯಿಂದ ಅಂತಿಮ ಹಂತದಲ್ಲಿ ಕೊಡ್ತಾ ಇದ್ರು. ಈ ತನಕ ಆದೇಶ ಆದ್ರೆ ನಮಗೆ ಅಸಮಾನತೆ ಅಂತಕ್ಕಂಥ ಶಿಕ್ಷಕರಿಗೆ ಉಂಟಾಗ್ತಾ ಇದೆ. ಯಾಕಂದ್ರೆ ನಮ್ಮನ್ನು ಕೀಳಾಗಿ ನೋಡ್ತಾ ಇದ್ದಾರೆ. ಇವತ್ತು ನಾನು 20 ವರ್ಷ ಸೇವೆ ಮಾಡಿದ್ದೀನಿ, ನನಗೆ ನಿನ್ನೆ ಬಂದಿರತಕ್ಕಂಥ ಶಿಕ್ಷಕರು ನನ್ನಗಿಂತ ಮೇಲೆ ನಾನು ಕೆಳಗೆ ಅಂತಕ್ಕಂಥ ಅಸಮಾನತೆ ಉಂಟಾಗ್ತಕ್ಕಂಥದ್ದು. ಈ ಅಸಮಾನತೆ ಹೋಗ್ಬೇಕು, ಸಮಾನತೆ ಬರಬೇಕು. ಸರ್ಕಾರವೇ ಅಂಗೀಕರಿಸತಕ್ಕಂಥ ವರದಿಯನ್ನ ಅನುಷ್ಠಾನ ಇಲಾಖೆ ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಪಠ್ಯಪುಸ್ತಕ ಇಲಾಖೆ ಕೊಟ್ಟಿದ್ದಾರೆ. ಆ ಪಠ್ಯಪುಸ್ತಕ ಬೋಧನೆ ಮಾಡಕ್ಕೆ ಶಿಕ್ಷಕರಿಲ್ಲ. 50% ಶಿಕ್ಷಕರು ಸಹ ರಾಜ್ಯದಲ್ಲಿ ಇಲ್ಲ, ಕಾಲೇಜು. ಇನ್ನು ಇರ್ತಕ್ಕಂಥ 50% ಶಿಕ್ಷಕರು ಏನಾಗ್ತಾ ಇದೆ, ಇಲಾಖೆ ಕ್ರೀಡಾಕೂಟಗಳು, ಪದವಿ ಪೂರ್ವ ಕಾಲೇಜು, ಪ್ರಾಥಮಿಕ, ಪ್ರೌಢ ಮತ್ತು ಸಬಲೀಕರಣ ಕ್ರೀಡಾಕೂಟ, ದಸರಾ ಕ್ರೀಡಾಕೂಟ, ಪೊಲೀಸ್ ಎಲ್ಲ ಕ್ರೀಡಾಕೂಟಗಳು ಬಿಸಿ ಆಗಿದೆ. ಆ ಇರ್ತಕ್ಕಂಥ ಶಿಕ್ಷಕರು ಸಹ ಮಕ್ಕಳಿಗೆ ನ್ಯಾಯಗೊಳಿಸಕ್ಕಾಗ್ತಾ ಇಲ್ಲ. ಆ ಮಕ್ಕಳು ಪಠ್ಯದಿಂದ ವಂಚಿತರಾಗಬಾರ್ದು. ಮತ್ತೆ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ, ಅವ್ರು ನೇಮಕಾತಿ ಮಾಡ್ತಕ್ಕಂಥದ್ದು. ಮೂರನೇದಾಗಿ ಬಹುಮುಖ್ಯವಾಗಿ ಏನಾಗಿದೆ, ಈ ರಾಜ್ಯದಲ್ಲಿ ಡಿ ಗ್ರೂಪ್ಗೆ ಕೆಲಸಕ್ಕೆ ಸೇರತಕ್ಕಂಥ ಸುಮಾರು ಕನಿಷ್ಠ ಮ್ಯಾನೇಜರ್ ನೀಡುತ್ತಾ ಇರ್ತಾನೆ. ಅದು ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಣಕ್ಕಾಗಿ ನೇಮಕ ಆಗಿರ್ತಕ್ಕಂಥ ದೈಹಿಕ ಶಿಕ್ಷಣ ಶಿಕ್ಷಕರು ಅವರು ನಿವೃತ್ತಿ ನೇಮಕ ಆಗಿ ದೈಹಿಕ ಶಿಕ್ಷಕರು ನೀಡುತ್ತಾ ಇರ್ತಾರೆ. ಅದಕ್ಕೆ ಏನು ಬಿಒ ಕಚೇರಿಯಲ್ಲಿ ಅಷ್ಟೊಂದು ತೀರ್ಪು ಹುದ್ದೆ ಅವಶ್ಯಕತೆ ಇದೆ, ಅಷ್ಟೊಂದು ತೀರ್ಪು ಹುದ್ದೆ ಸೂಚನೆ ಮಾಡಿ ಮುಂದುವರಿಕೆಯನ್ನು ಅವ್ರು ಕೊಡಬೇಕಂತ. ಇದು ಯಾವುದಕ್ಕೂ ಸರ್ಕಾರಕ್ಕೂ ಹೊರೆ ಬರೋದಿಲ್ಲ, ಯಾವ್ದು ಅನುದಾನದ ಹೊರೆ ಬರೋದು. ನೇಮಕಾತಿ ಒಂದು ಬಿಟ್ಟು ಇನ್ನೆಲ್ಲವೂ ಅನುಷ್ಠಾನ ಮಾಡ್ತಕ್ಕಂಥ ಒಂದಕ್ಕೆ ಖರ್ಚು ಬರೋದಿಲ್ಲ. ಅದು ಎಲ್ಲ ಒಂದು ಕಡೆ ಇಲಾಖೆಯ ಮುಂದೆ ತಾರತಮ್ಯ ನೋಡಿ ಇಲಾಖೆಯಿಂದ ಆದೇಶ ಆಗ್ತಾ ಇಲ್ಲ. ಅದಕ್ಕೆ ಇಲಾಖೆಯನ್ನು ಒತ್ತಡ ಹಾಕೋದಕ್ಕೆ ಇವತ್ತು ಮುಷ್ಕರ ನಂಬ್ಕೊಂಡಿದ್ವಿ. ಯಾಕಂದ್ರೆ ಮಕ್ಕಳ ಕ್ರೀಡಾಕೂಟನ ಬಹಿಷ್ಕಾರ ಮಾಡ್ಬೇಕು ದುಡಿ ಅಧ್ಯಕ್ಷ ಅಂತ ಒತ್ತಡ ಬಂತು, ನಿಲ್ಸಿದ್ವಿ. ಆದ್ರೆ ಮಕ್ಕಳ ದೃಷ್ಟಿಯಿಂದ ನಾವು ಕ್ರೀಡಾಕೂಟ ನಿಲ್ಸಿಲ್ಲ. ಕಪ್ಪು ಪಟ್ಟಿ ಕಟ್ಟಿ ಕ್ರೀಡಾಕೂಟ ಮಾಡಿ ಡೇಟ್ ಕೊಟ್ಟಿದ್ವಿ. ಇಲ್ಲಿಗೂ ಸರ್ಕಾರ ಇದಾಗಿಲ್ಲ. ಇವತ್ತು ನಮ್ಮ ಬೇಡಿಕೆಯನ್ನು ಈಡೇರಿಸಿದ ಹೋಗಿ ಮುಂದಿನ ದಿನ ಶಿಕ್ಷಕ ದಿನಾಚರಣೆ ಆಗಿರ್ಬೋದು ಅಥವಾ ಮುಂದಿನ ದಿನದಲ್ಲಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಮ್ಮ ಬೇಡಿಕೆ ಈಡೇರ ತನಕ ಅನಿರ್ದಿಷ್ಟ ಮುಷ್ಕರ ತಕ್ಕ ನಾವು ಮಾಡ್ತೀವಿ. ಆ ನಿಟ್ಟಲ್ಲಿ ಇವತ್ತೊಂದು ನಿಲಯಕ್ಕೆ ಬಂದಿದ್ದೀವಿ ಸರ್. ನಾವು ಸರ್, ಥ್ಯಾಂಕ್ ಯು ಸರ್.